ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇದು ನಿನ್ನೆ ರಾತ್ರಿ ನಾನು ಮಾರ್ಕೆಟಿಗೆ ಹೋಗಿದ್ದೆ, ಹೂವಿನ ಮಾರ್ಕೆಟಿಗೆ. ಅಲ್ಲಿ ಸೂಜಿ ಮಲ್ಲಿಗೆ ಬಿಡಿ ಹೂವು ಕಾಣಿಸ್ತು. ನನಗಂತೂ ಹೂವು ಕಟ್ಟಬೇಕು ಅಂದರೆ ತುಂಬಾ ಇಷ್ಟ. ನಮ್ಮ ತಾಯಿ ಮನೇಲೂ ಸೂಜಿ ಮಲ್ಲಿಗೆ ಹೂವಿನ ಗಿಡ ಇತ್ತು. ಸುಮಾರು 3-4 ಮಾರಷ್ಟು ಹೂವು ಬಿಡ್ತಾಯಿತ್ತು. ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಹೂವನ್ನು ಕಟ್ತಾಯಿದ್ವಿ. ಅವಾಗವಾಗ ಈ ರೀತಿ ಬಿಡಿ ಹೂವನ್ನು ತೊಗೊಂಬಂದು ನಾನು ಕಟ್ತಾ ಇರ್ತೀನಿ. ಇದು ಮಾರನೇ ದಿವಸ ಬೆಳಗ್ಗೆ. ಬೆಳಗ್ಗೆ 6 ಗಂಟೆಗೆ ನಾನು ಫಸ್ಟು ಬಿಸಿನೀರು ಕುಡಿತೀನಿ ಅಂತ ಹೇಳಿದ್ನಲ್ಲ. ಇವತ್ತು ಸ್ವಲ್ಪ ಬಿಸಿನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಇದರಿಂದ ನಮ್ಮ ಸ್ಕಿನ್ನು ಕ್ಲಿಯರಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಗ್ಲೋಯಿಂಗಾಗಿರುತ್ತೆ. ಈ ಹಸಿರು ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಈ ಬಾಳೆಹಣ್ಣಿನ ಗಿಡದಲ್ಲಿ ಬಾಳೆಹಣ್ಣಿನ ಗೊನೆ ಬಿಟ್ಟಿತ್ತು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಇವತ್ತು ಬೆಳಗ್ಗೆ ತಿಂಡಿ ಬಂದು ನಾನು ಪುದೀನ ರೈಸ್ ಮಾಡ್ತಾಯಿದ್ದೀನಿ. ಫಸ್ಟೇ ನಾನು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮಸಾಲ ಪದಾರ್ಥ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಪುದೀನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತರಿಯಾಗೆ ರುಬ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ. ನಂತರ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಕ್ವಾಂಟಿಟಿಯಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಶಿಲ್ ಬಂದರೆ ಸಾಕು. ತುಂಬಾ ಟೇಸ್ಟಿಯಾಗಿರೋ ಪುದೀನ ರೈಸು ರೆಡಿಯಾಗಿರುತ್ತೆ. ಮಕ್ಕಳು ತಿಂಡಿ ಆಯಿತು. ಸೊ ಅವರು ಮಧ್ಯಾಹ್ನದ ಲಂಚಿಗೋಸ್ಕರ ನಾನು ಬಾಕ್ಸಲ್ಲಿ ಪುದೀನ ರೈಸು, ಒಂದು ಬಾಕ್ಸಲ್ಲಿ ಸೌತೆಕಾಯಿ, ಇನ್ನೊಂದು ಬಾಕ್ಸಲ್ಲಿ ರಾಯ್ತ ಮಾಡಿದ್ದೆ ನಾನು. ಸ್ವಲ್ಪ ಮೊಸರಿಗೆ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರಾಯ್ತ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ. ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ತುಂಬ ದಾಹ ಆಗ್ತಾ ಇರುತ್ತಂತೆ, ಅದಕ್ಕೆ ಸೌತೆಕಾಯಿ ಕೊಟ್ಟಿದ್ದೀನಿ. ನನ್ನ ಸಣ್ಣ ಮಗಳು ಅಷ್ಟಾಗಿ ತಲೆ ಕೆಡಿಸ್ಕೊಳೋದಿಲ್ಲ. ಇವತ್ತು ಟೆಸ್ಟ್ ಇದೆ, ಅವಳು ಓದ್ಕೊಂಡಿದ್ದಾಳೆ. ಆದರೆ ನನ್ನ ದೊಡ್ಡ ಮಗಳು ಅವಳು ಇನ್ನೂ ತುಂಬ ಚೆನ್ನಾಗಿ ಓದ್ತಾಳೆ. ಆದ್ರೂ ಅವಳಿಗೆ ಏನೋ ಒಂಥರ ಟೆನ್ಷನ್ನು, ತುಂಬ ತಲೆ ಕೆಡಿಸ್ಕೊತಾಳೆ. ಪೇಪರ್ ಯಾವ ರೀತಿ ಇರುತ್ತೋ, ಇದು ಕೊಟ್ಟರೆ ಅದು ಕೊಟ್ಬಿಟ್ರೆ ಅಂತ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗಿಬಿಡ್ತಾಳೆ ಅವಳು. ಅದಕ್ಕೆ ನನ್ನ ಸಣ್ಣ ಮಗಳು ಹೇಳ್ತಾ ಇದ್ಲು, ಏನು ಟೆನ್ಷನ್ ಮಾಡ್ಕೊಬೇಡ, ಕೂಲಾಗೆ ಆರಾಮಾಗೆ ಬಾ ಅಂತ ಅವಳಿಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವಳು, ನೀನೇನು ಬಿಡಮ್ಮ, ನೀನು ತಲೆನೇ ಕೆಡಿಸ್ಕೊಳೋದಿಲ್ಲ ಅಂತ ಹೇಳ್ತಾ ಇದ್ಲು. ಸೊ ಕಾಲೇಜಿಗೆ ಇಬ್ಬರು ಹೊರಟ್ರು. ಅವರು ಬಾಯಮ್ಮ ಹೋಗ್ತೀವಿ ಅಂದರು. ಬೆಸ್ಟ್ ಆಫ್ ಲಕ್ಕು, ಚೆನ್ನಾಗಿ ಬರೀರಿ ಅಂತ ಹೇಳಿ ಕಳಿಸಿದ್ದೀನಿ. ಮಕ್ಕಳೇನೋ ಕಾಲೇಜಿಗೆ ಹೋದರು. ಇನ್ನು ಇದ್ದಿದ್ದೇ ಅಲ್ವಾ ಮನೇಲಿ ನಮ್ಮ ಡೈಲಿ ರೂಟೀನು. ಸೊ ಈಗ ನಾನು ಮನೆ ಗೂಡಿಸ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ನಿಧಾನಕ್ಕೆ ಕೆಲಸನ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ. ಯಾಕಂದರೆ ನಾನು ಲಾಸ್ಟ್ ಬ್ಲಾಗು ನೀವೇನಾದರೂ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. ನನಗೊಂದು ಸ್ವಲ್ಪ ಕಾಲು ನೋವು ಇರೋದ್ರಿಂದ ನಾನು ಫಾಸ್ಟಾಗೆ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಈಗ ಮನೆ ಗೂಡಿಸ್ಕೊಂಡಾಯಿತು. ಈಗ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸ್ಬೇಕಾದ್ರೆ ಮನೆ ಒರೆಸೋ ಬಕೆಟ್ ನೀರಲ್ಲಿ ಸ್ವಲ್ಪ ರಾಕ್ ಸಾಲ್ಟ್, ಕಲ್ಲುಪ್ಪನ್ನು ಹಾಕ್ಕೊಂಡು ಒರೆಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಇರೋದಿಲ್ಲ. ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿ, ಪ್ರಶಾಂತತೆ ಅನ್ನೋದು ಇರುತ್ತೆ. ಈಗ ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇದು ಸ್ನಾನ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆನೇ ನಾನು ವಾಟರ್ ಮೆಲನ್ ಜ್ಯೂಸನ್ನು ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸು. ನಮ್ಮನೆಯವರು ತಿಂಡಿ ತಿಂದ್ಕೊಂಡು ಅವರು ಕೆಲಸಕ್ಕೆ ಹೋಗ್ತಾರಲ್ವ, ಸೊ ಅವ್ರಿಗೂ ಕೊಡೋಣ, ನಾನು ಒಂದು ಲೋಟ ಕುಡಿಯೋಣ ಅಂತೇಳ್ಬಿಟ್ಟು. ಯಾಕಂದರೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡ್ತಾಯಿಲ್ಲ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ. ಇದು ಡೇ 2 ನನ್ನ ವೆಯ್ಟ್ ಲಾಸ್ ಜರ್ನಿ. ಅಂದರೆ ನಾನು ಇವತ್ತೆಲ್ಲ ಏನು ಫುಡ್ ತೊಗೊತೀನಿ, ನಾನು ಯಾವ ರೀತಿ ನಾನು ವೆಯ್ಟ್ ಲಾಸ್ಗೋಸ್ಕರ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ನನ್ನ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. 6 ಮಂತ್ಸ್ ಬ್ಯಾಕು ನಾನು 70 kgs ಇದ್ದೆ. ಈಗ ನಾನು 80 kg ಇದ್ದೀನಿ. ಅಂದರೆ ಈ 6 ಮಂತ್ಸಲ್ಲಿ ನಾನು 10 kgs ರೆಡ್ಯೂಸ್ ಆಗಿದ್ದೀನಿ. ಅದು ಹೇಗಾದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಡಾಕ್ಟ್ರು ವೆಯ್ಟ್ ಲಾಸ್ ಆಗೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ಎಷ್ಟಾಗ್ತೀನಿ ಏನು ಅಂತ. 1 ತಿಂಗಳು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಸೊ ಬೆಳಗ್ಗೆನೇ ಈ ರೀತಿ ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲ್ಲಾಗಿರೋ ಒಂದು ತಾವರೆ ಹೂವಿನ ರಂಗೋಲಿನ ನಾನಿಲ್ಲಿ ಬಿಡಿಸಿದ್ದೀನಿ. ಹಾಗೆ ದೇವ್ರ ಮನೇಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಶ್ರೀಚಕ್ರದ ಒಂದು ರಂಗೋಲಿನ ಹಾಕಿದ್ದೀನಿ. ಮಂಗಳವಾರ, ಶುಕ್ರವಾರ ದಿವಸ
ದಿನಗಳಲ್ಲಿ ಈ ರೀತಿ ನಾನು ಪೂಜೆಯನ್ನು ಮಾಡ್ಕೊತೀನಿ. ನಾನು ನಿನ್ನೆ ಕಟ್ಟಿದ್ನಲ್ಲ ಸೂಜಿ ಮಲ್ಲಿಗೆ ಹೂವಿನ ಹಾರ, ಈಗ ದೇವರಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈ ರೀತಿ ಪೂಜೆ ಮಾಡೋದ್ರಿಂದ ದೇವ್ರ ಮನೆಯಲ್ಲಿ ಎಷ್ಟು ಕಳೆ ಇರುತ್ತೆ, ಮನೇಲೂ ಅಷ್ಟೇ ಒಂದು ಪ್ರಶಾಂತತೆ ಇರುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಈ ರೀತಿ ಒಂದು ಧೂಪ ಆಗಲಿ, ಸಾಂಬ್ರಾಣಿ ಧೂಪನ ಇಡೀ ಮನೆ ಪೂರ್ತಿ ತೋರಿಸೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಏನಾದರೂ ಇದ್ದರೆ ದೂರ ಆಗುತ್ತೆ, ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಒಳ್ಳೆಯ ಅಭಿವೃದ್ಧಿ, ಆರೋಗ್ಯ, ಆಯುಷು, ಸೌಭಾಗ್ಯ, ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡು ತಂದೆ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡೆ. ಈಗ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮಿಕ್ಸೆಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದೆ, ಸಾಸಿವೆ ಹಾಕಿದೆ, ಆಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಲೈಟಾಗೆ ಬಾಡಿಸ್ಕೊಂಡೆ. ಆಮೇಲೆ ಈ ತರಕಾರಿ ಹಾಕಿದ್ದೀನಿ, ಮೂಲಂಗಿ, ಆಲೂಗಡ್ಡೆ, ಬದನೆಕಾಯಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ಇನ್ನೊಮ್ಮೆ ಅದನ್ನು ಲೈಟಾಗೆ ಬಾಡಿಸ್ಕೊಂಡಿದ್ದೀನಿ. ಈಗ ಆವಾಗಲೇ ಅನ್ನ ಮತ್ತು ಬೇಳೆ ಎರಡು ಒಟ್ಟಿಗೆ ನಾನು ಬೇಯಿಸ್ಕೊಂಡಿದ್ದೆ. ಈಗ ಬೇಳೆನ ಲೈಟಾಗೆ ಸ್ಮ್ಯಾಶ್ ಮಾಡಿಕೊಂಡು ಹಾಕಿದ್ದೀನಿ. ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬರೆಸ್ತೀನಿ. ಸಾಂಬಾರು ರೆಡಿಯಾಗಿರುತ್ತೆ. ಸಖತ್ತಾಗಿತ್ತು ಸಾಂಬಾರು ಮಾತ್ರ. ಕೆಲವರು ಹಾಗೆ ಬೇಯಿಸ್ತಾರೆ, ನಾನು ಈ ರೀತಿಯೇ ಮಾಡ್ತಾಯಿರ್ತೀನಿ ಸಾಂಬಾರು. ಮಧ್ಯಾಹ್ನದ ಊಟಕ್ಕೆ ನಾನು ಸಾಂಬಾರು ಮತ್ತು ಅನ್ನ ಮಾಡಿದ್ದೆ, ವೈಟ್ ರೈಸು. ನನಗೋಸ್ಕರ ನಾನೀಗ ಇಲ್ಲಿ 2 ಚಪಾತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಪಲ್ಯ ಏನು ಮಾಡ್ಕೊಂಡಿಲ್ಲ, ಆಲ್ರೆಡಿ ಸಾಂಬಾರು ಮಾಡಿದ್ನಲ್ಲ, ಅದರಲ್ಲೇ ತರಕಾರಿಗಳೆಲ್ಲ ಜಾಸ್ತಿ ಇರುತ್ತಲ್ಲ, ಅದೇ ಸಾಕು ಅಂತೇಳ್ಬಿಟ್ಟು. ನಾವೇನಾದರೂ ಚಪಾತಿ ತಿನ್ನಬೇಕಾದ್ರೆ 2 ಚಪಾತಿ ಇರಬೇಕು, ಅದಕ್ಕೆ ಪಲ್ಯ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಮತ್ತು ಸ್ವಲ್ಪ ಸ್ಯಾಲಡೂ ಅಷ್ಟೇ ಜಾಸ್ತಿನೇ ತೊಗೋಬೇಕು. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸಿದೆ, ಕ್ಯಾರೆಟು, ಬೀಟ್ರೂಟು, ಸೌತೆಕಾಯನ್ನು ತೊಗೊತಾ ಇರ್ತೀನಿ ಸ್ಯಾಲೆಡಾಗಿ. ಈಗ 2 ಚಪಾತಿನ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇದಕ್ಕೆ ನಾನೇನೋ ಪಲ್ಯನ ಮಾಡಿಲ್ಲ. ಒಂದು ಬೌಲಲ್ಲಿ ಸಾಂಬಾರು ತೊಗೊಂಡಿದ್ದೀನಿ. ಆಲ್ರೆಡಿ ಸಾಂಬಾರಲ್ಲೇ ಸ್ವಲ್ಪ ತರಕಾರಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದು ಕುಕುಂಬರು ಅಂದರೆ ಸೌತೆಕಾಯಿ ಸ್ಲೈಸ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟು, ಬೀಟ್ರೂಟನ್ನು ಇವತ್ತು ನಾನು ತುರಿದು ಇಟ್ಕೊಂಡಿದ್ದೀನಿ. ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿಯೇ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸೊ ಇದಾಗಿತ್ತು ನನ್ನ ಇವತ್ತಿನ ರೂಟೀನು. ನಿಮಗೇನಾದರೂ ಸ್ವಲ್ಪನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಷ್ಟೋ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ದಿನಪೂರ್ತಿ ಡಿಟಾಕ್ಸ್ ವಾಟರನ್ನು ತೊಗೊತೀನಿ. ಇದಕ್ಕೆ ಒಂದು ಬಾಟ್ಲಿಯಲ್ಲಿ ಸಬ್ಜಾ ಬೀಜ ಹಾಕಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ, ಆಮೇಲೆ ಸೌತೆಕಾಯಿ ಸ್ಲೈಸು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಡಿಟಾಕ್ಸ್ ವಾಟರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್.